ನಮಸ್ಕಾರ, ಶುಭೋದಯ. ಪ್ರತಿ ವಾರವೂ ಒಂದು ಊರು, ಅಲ್ಲಿನ ದೇಗುಲ, ಆ ದೇಗುಲದ ವಿಶೇಷತೆ, ಇತಿಹಾಸ, ಆ ದೇಗುಲಕ್ಕೆ ಹೋಗುವಂತಹ ಬಗೆ, ಈ ಎಲ್ಲ ಮಾಹಿತಿಗಳನ್ನು ಒಟ್ಟಾಗಿ ಕಟ್ಟಿಕೊಡುವಂತಹ ವಿಶೇಷ ಕಾರ್ಯಕ್ರಮವೇ ಗುಡಿಯ ನೋಡಿರಣ್ಣ. ಈ ವಾರ ಸುವರ್ಣ ನ್ಯೂಸ್ ತಂಡ ಯಾವ ಊರಿಗೆ ಪಯಣ ಬೆಳೆಸಿದೆ ಗೊತ್ತಾ? ಉಡುಪಿ ಜಿಲ್ಲೆಗೆ. ಉಡುಪಿ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನಗಳನ್ನ ಪರಿಚಯ ಮಾಡೋದೇ ಈ ವಾರದ ಗುಡಿಯ ನೋಡಿರಣ್ಣ ವಿಶೇಷತೆ. ಹಾಗಿದ್ರೆ ಬನ್ನಿ ಆರಂಭಿಸೋಣ ಈ ವಾರದ ಗುಡಿಯ ನೋಡಿರಣ್ಣ. ನಾವೀಗ ಉಡುಪಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ಆದರೆ ನೀವು ಬೆಂಗಳೂರಿನಿಂದ ಉಡುಪಿಗೆ ಹೋಗಬೇಕು ಅಂತಂದರೆ ಯಾವೆಲ್ಲ ಮಾರ್ಗವಾಗಿ ಹೋಗ್ಬೋದು, ಯಾವೆಲ್ಲ ಬಸ್ಸಿನ ವ್ಯವಸ್ಥೆ ಇದೆ, ಖರ್ಚೆಷ್ಟು ತಗೊಳ್ಬೋದು, ಸಮಯ ಎಷ್ಟು ಬೇಕಾಗ್ಬೋದು, ಇದೆಲ್ಲದರ ಬಗ್ಗೆ ಮಾಹಿತಿನ ನೀವು ಪಡೆದುಕೊಳ್ಳಿ. ನಾನು ಉಡುಪಿಗೆ ಪ್ರಯಾಣ ಬೆಳೆಸ್ತೀನಿ. ಬೆಂಗಳೂರಿನಿಂದ ಉಡುಪಿಗೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಉಡುಪಿಯ ಬಸ್ಸುಗಳನ್ನು ಕಾಣಬಹುದು. ವೇಗದೂತ, ರಾಜಹಂಸ, ವೋಲ್ವೋ ಹೀಗೆ ಎಲ್ಲ ರೀತಿಯ ಬಸ್ಸುಗಳು ಲಭ್ಯ. ಈ ಉಡುಪಿಗೆ ಹೋಗುವಂಥ ಪ್ರಯಾಣಿಕರಿಗೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬೆಳಿಗ್ಗೆ 7 ಗಂಟೆಯಿಂದನೇ ಬಸ್ಗಳಿವೆ. ಆದರೂ ಹಗಲೊತ್ತು ಬಹಳ ಕಮ್ಮಿ ಇದೆ. ಯಾಕೆಂದರೆ ಪ್ರಯಾಣಿಕರು ರಾತ್ರಿ ಹೊತ್ತು ಪ್ರಿಫರ್ ಮಾಡ್ತಾರೆ. ರಾತ್ರಿ ಹೊತ್ತು ಬೆಳಿಗ್ಗೆ ತಲುಪೋ ಹಾಗೆ ರಾತ್ರಿ ಸುಮಾರು 8 ಗಂಟೆಯಿಂದ ಶುರುವಾಗಿ 11 ಗಂಟೆ ತನಕ ಉಡುಪಿಗೆ ವಾಹನಗಳಿವೆ. 11 ಗಂಟೆಗೆ ಹೊರಟಿದ್ದು ಬೆಳಿಗ್ಗೆ ಸುಮಾರು 6 ಗಂಟೆ ಹೊತ್ತಿಗೆ ಉಡುಪಿಗೆ ರೀಚ್ ಆಗುತ್ತೆ. ಈ ಉಡುಪಿಗೆ ಹೋಗುವಂಥ ಪ್ರಯಾಣಿಕರಿಗೆ ಸ್ಟಾರ್ಟಿಂಗ್ ಪಾಯಿಂಟು ಕೆಂಪೇಗೌಡ ಬಸ್ ಸ್ಟೇಷನಿಂದನೇ ಹೊರಡುತ್ತೆ ಬಸ್ಗಳು. ಹಾಗೂ ಪಿಕಪ್ ಪಾಯಿಂಟು ನವರಂಗ್ ಟ್ಯಾಕೀಸ್ ಹತ್ರ ಒಂದು ಪಾಯಿಂಟ್ ಕೊಟ್ಟಿದ್ದೀವಿ, ಯಶವಂತಪುರ ಕೊಟ್ಟಿದ್ದೀವಿ, ಜಾಲಹಳ್ಳಿ ಕ್ರಾಸಲ್ಲೂ ಕೊಟ್ಟಿದ್ದೀವಿ. ಇನ್ನು ಬಸ್ಸುಗಳು ಹೊರಡುವಂಥ ಸಮಯ ಹಾಗೂ ದರಗಳು ಹೀಗಿವೆ. ರಾಜಹಂಸ ಹೊರಡುವ ಸಮಯ ಬೆಳಗ್ಗೆ 7:16ಕ್ಕೆ ಹಾಗೂ 8:15ಕ್ಕೆ. ಇನ್ನು ರಾತ್ರಿ ವೇಳೆಯಲ್ಲಿ 7 ಗಂಟೆಗೆ, 7:50ಕ್ಕೆ, 8 ಗಂಟೆಗೆ, 8:40ಕ್ಕೆ, 9ಕ್ಕೆ, 9:30ಕ್ಕೆ, 9:45ಕ್ಕೆ, 10 ಗಂಟೆಗೆ ಹಾಗೂ 11 ಗಂಟೆಗೆ. ಇದರ ದರ 533 ರೂಪಾಯಿಗಳಿಂದ 544 ರೂಪಾಯಿಗಳು. ಇನ್ನು ಐರಾವತ ಹೊರಡುವ ಸಮಯ ಬೆಳಗ್ಗೆ 8:30ಕ್ಕೆ. ಇನ್ನು ರಾತ್ರಿ ವೇಳೆಯಲ್ಲಿ 9:30ಕ್ಕೆ, 9:45ಕ್ಕೆ, 9:50ಕ್ಕೆ, 10:10ಕ್ಕೆ ಹಾಗೂ 10:45ಕ್ಕೆ. ಇದರ ದರ 799 ರೂಪಾಯಿಗಳಿಂದ 810 ರೂಪಾಯಿಗಳು. ಇನ್ನು ಎಸಿ ಸ್ಲೀಪರ್ ಬಸ್ಸುಗಳು ಬೆಳಗ್ಗೆ ಹೊತ್ತು ಲಭ್ಯವಿಲ್ಲ. ಇದರಲ್ಲಿ ರಾತ್ರಿ ವೇಳೆಯಲ್ಲಿ ಮಾತ್ರ ಪ್ರಯಾಣಿಸಬಹುದು. ಸ್ಲೀಪರ್ ಹೊರಡುವ ಸಮಯ ರಾತ್ರಿ 8:10ಕ್ಕೆ ಹಾಗೂ 9:15ಕ್ಕೆ. ಇದರ ದರ 824ರಿಂದ 834 ರೂಪಾಯಿಗಳು. ಬೆಂಗಳೂರಿನಿಂದ ತುಮಕೂರು, ಶಿವಮೊಗ್ಗ, ಆಗುಂಬೆ ಮಾರ್ಗವಾಗಿ ಉಡುಪಿಯನ್ನ ತಲುಪಬಹುದು. ರಸ್ತೆ ಸಂಚಾರ ಸುಗಮವಾಗಿದ್ದು 7-8 ತಾಸುಗಳಲ್ಲಿ ಉಡುಪಿಯನ್ನ ಸೇರಬಹುದಾಗಿದೆ. ಇನ್ನು ಉತ್ತರ ಕರ್ನಾಟಕದವರು ಉಡುಪಿಗೆ ಬರುವುದಾದರೆ ಹುಬ್ಬಳ್ಳಿ, ಕಾರವಾರ ಈ ಮಾರ್ಗವಾಗಿ ಉಡುಪಿಯನ್ನ ತಲುಪಬಹುದು. ಇನ್ನು ಮೈಸೂರಿನಿಂದ ಉಡುಪಿಗೆ ಬರುವುದಾದರೆ ಮೈಸೂರು, ಮಂಗಳೂರು ಮಾರ್ಗವಾಗಿ ಉಡುಪಿಯನ್ನ ತಲುಪಬಹುದು. ವೀಕ್ಷಕರೇ, ಇನ್ನೇನು ಉಡುಪಿ ಬಂದೇ ಬಿಟ್ಟಿದೆ. ಈಗ ನಾವು ಅಂಬಲಪಾಡಿ ಬಳಿ ಇರುವಂಥದ್ದು. ಇಲ್ಲಿಂದ ಕೇವಲ 2 ಕಿಲೋಮೀಟರ್ ದಾಟಿ ಹೋದರೆ ನಿಮಗೆ ಉಡುಪಿ ಸಿಗುತ್ತೆ. ನಾವು ಮಂಗಳೂರಿನಿಂದ ಬರ್ತಾ ಇದ್ವಿ. ಅಂಬಲಪಾಡಿ ಬಳಿ ನೀವು ಬಲಗಡೆಗೆ ತಿರುಗಬೇಕಾಗತ್ತೆ. ನಂತರ 2 ಕಿಲೋಮೀಟರ್ ದೂರ ಸಾಗಿದ್ರೆ ನಿಮಗೆ ಸಿಗುವಂಥದ್ದು ಉಡುಪಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಉಡುಪಿಯನ್ನು ತಲುಪ್ತಾ ಇದ್ದೀವಿ.
ಬೆಂಗಳೂರಿನಿಂದ ಉಡುಪಿಗೆ ಬಂದಿದ್ದಾಯಿತು. ನಿಜಕ್ಕೂ ಸಂಚಾರ ಸುಗಮವಾಗಿತ್ತು, ಬಂದಿದ್ದೇ ಗೊತ್ತಾಗಲಿಲ್ಲ ಅಂತ ಹೇಳಬೇಕು. ಇಲ್ಲಿ ಉಡುಪಿಗೆ ಬಂದ ಮೇಲೆ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆ ಏನಾಗಿದೆ ಅನ್ನೋ ಪ್ರಶ್ನೆ ಇರುತ್ತೆ. ನಮಗೆ ಇಲ್ಲಿ ಅದಮಾರು ಅತಿಥಿ ಗೃಹದಲ್ಲಿ ಉಳಿದುಕೊಳ್ಳಲಿಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಬಂದಂತಹ ಭಕ್ತಾದಿಗಳಿಗೆ ಉಡುಪಿಯಲ್ಲಿ ಎಲ್ಲೆಲ್ಲಿ ವಸತಿಯ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನೀವು ಪಡೆದುಕೊಳ್ಳಿ. ಉಡುಪಿ ದೇಶದ ಪ್ರಸಿದ್ಧ ಯಾತ್ರಾ ಸ್ಥಳ. ದೇಶದ ನಾನಾ ಭಾಗಗಳಿಂದ ಕೃಷ್ಣನ ದರ್ಶನಕ್ಕೆ ಬರುತ್ತಾರೆ. ಬಂದಂಥ ಎಲ್ಲ ಯಾತ್ರಾರ್ಥಿಗಳಿಗೂ ಇಲ್ಲಿ ಉಳಿದುಕೊಳ್ಳುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅತಿಥಿ ಗೃಹಗಳ ವಿವರ ಹೀಗಿದೆ ನೋಡಿ. ಅದಮಾರು ಅತಿಥಿ ಗೃಹ, ಇದರಲ್ಲಿ ಒಟ್ಟು 35 ರೂಮ್ಗಳಿವೆ. ಸಾಧಾರಣ ರೂಮ್ಗೆ 250 ರೂಪಾಯಿಗಳು, ಉತ್ತಮದ ರೂಮ್ಗೆ 450 ರೂಪಾಯಿಗಳ ಖರ್ಚು ತಗಲುತ್ತೆ. ಇನ್ನು AC ರೂಮ್ಗೆ 600ರಿಂದ 700 ರೂಪಾಯಿ ತಗಲುತ್ತೆ. ವಿಜಯಧ್ವಜ ಅತಿಥಿ ಗೃಹ, ಇದರಲ್ಲಿ ಒಟ್ಟು 16 ರೂಮ್ಗಳಿದೆ. ಒಂದು ರೂಮ್ಗೆ ದಿನಕ್ಕೆ ಕೇವಲ 100 ರೂಪಾಯಿ ಮಾತ್ರ ಖರ್ಚನ್ನ ಭರಿಸಬೇಕು. ಇನ್ನು ಭೂವರಾಹ ಅತಿಥಿ ಗೃಹ, ಇದರಲ್ಲಿ ಒಟ್ಟು 40 ರೂಮ್ಗಳಿವೆ. ಸಾಧಾರಣ ರೂಮ್ಗೆ 250 ರೂಪಾಯಿ, ಆದರೆ AC ರೂಮ್ಗೆ 450 ರೂಪಾಯಿ ತಗೋತಾರೆ. ಇನ್ನು ವಿದ್ಯಾಮಾನ್ಯ ಅತಿಥಿ ಗೃಹ, ಇದರಲ್ಲಿ ಒಟ್ಟು 16 ರೂಮ್ಗಳಿವೆ. ಇದರ ದರ 250 ರೂಪಾಯಿಗಳಿಂದ ಶುರುವಾಗುತ್ತೆ. ಇನ್ನು ಇಂದ್ರಪ್ರಸ್ಥ ಅತಿಥಿ ಗೃಹ, ಇದರಲ್ಲಿ ಒಟ್ಟು 16 ರೂಮ್ಗಳಿದೆ. ಸಾಧಾರಣ ರೂಮ್ಗೆ 50 ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ಇನ್ನು ದೊಡ್ಡ ಹಾಲ್ಗೆ ದಿನವೊಂದಕ್ಕೆ 800 ರೂಪಾಯಿ ಚಾರ್ಜ್ ತಗೋತಾರೆ.